ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಭೀಮರಾಜ್ ಚಿಚ್ಚಾಟನೆ ನಡೆಸಿದ್ದಾರೆ ಸ್ಥಳೀಯರೊಂದಿಗೆ ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಈಗ ಬಹುತೇಕವಾಗಿ ಖಾಲಿಯಾಗುವಂತಕ್ಕೆ ಕೂಡ ತಲುಪಿರುವಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಈ ಡ್ಯಾಮಿನ ಪರಿಸ್ಥಿತಿ ಏನಿದೆ ಅಂತಂದರೆ ಈಗ 133 TMCಯಲ್ಲಿ ಕೇವಲ 20 TMC ಮಾತ್ರ ಇಲ್ಲಿ ಶೇಖರಣೆ ಆಗಿರುವಂಥದ್ದು. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತಂದೇಳಿ 2 TMCಯನ್ನು ನೀರು ಶೇಖರಣೆ ಮಾಡುವಂಥದ್ದು. ಆದರೆ 18 TMC ಇನ್ನೂ ನೀರಿಗೆ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇವು ಜಿಲ್ಲಾಡಳಿತ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಕರ್ನಾಟಕ ಜೀವನಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಈಗ ಬಹುತೇಕವಾಗಿ ಖಾಲಿಯಾಗುವಂತಕ್ಕೆ ಕೂಡ ತಲುಪಿರುವಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಈ ಡ್ಯಾಮಿನ ಪರಿಸ್ಥಿತಿ ಏನಿದೆ ಅಂತಂದರೆ ಈಗ 133 TMCಯಲ್ಲಿ ಕೇವಲ 20 TMC ಮಾತ್ರ ಇಲ್ಲಿ ಶೇಖರಣೆ ಆಗಿರುವಂಥದ್ದು. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತಂದೇಳಿ 2 TMCಯನ್ನು ನೀರು ಶೇಖರಣೆ ಮಾಡುವಂಥದ್ದು. ಆದರೆ ಉಳಿದ 18 TMC ಇನ್ನೂ ನೀರಿಗೆ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇವು ಜಿಲ್ಲಾಡಳಿತ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಇವೆಲ್ಲನೂ ಸೇರಿ ಇವತ್ತು ಜನರಿಗೆ ಕುಡಿ ನೀರಿಗೆ ಉಳಿಸಬೇಕು ಅಂತಂದೇಳಿ ಆಗ್ರಹ ಕೂಡ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಬಿರು ಬಿಸಿಲು ಈಗಾಗಲೇ ಆರಂಭವಾಗಿರೋದ್ರಿಂದ ಎಲ್ಲ ಕಡೆಗೂ ಕೂಡ ನೀರಿನ ಅಭಾವ ಕೂಡ ಸಂಪೂರ್ಣವಾಗಿ ಹೆಚ್ಚಾಗಿರುವಂಥದ್ದು. ಆದರೆ ನಾವು ಇನ್ನೊಂದು ಗಮನಿಸುವಂಥದ್ದು ಏನಂತಂದರೆ ಈಗಾಗಲೇ ವಿಜಯನಗರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಕೂಡ ಕಾಣುವಂಥದ್ದು. ಬಹುತೇಕ ಕಡೆ ನೀರಿಗಾಗಿ ಬಿಂದಿಗೆ ಹಿಡ್ಕೊಂಡು ಸುಮಾರು ಕಿಲೋಮೀಟರ್ ಗಟ್ಟಲೆ ಹೋಗುವಂಥ ಪರಿಸ್ಥಿತಿ ಇದೆ. ಇದನ್ನು ನೀರನ್ನು ಉಳಿಸಿ ಎಲ್ಲ ಕಡೆಗೆ ಉಳಿಸಬೇಕಾಗಿದೆ ಅಂತಂದೇಳಿ ಒತ್ತಾಯ ಇದೆ. ಅದ್ರ ಜೊತೆಗೆ ಕೂಡ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ ಇದರ ಸಂಬಂಧಪಟ್ಟಂತೆ. ಸರ್, ನೀರಿನ ಸಮಸ್ಯೆ ಯಾವ ರೀತಿ ಇದೆ, ಏನಾಗಬೇಕಾಗಿದೆ? ಸರ್, 20 TMC ನೀರಿದೆ. ಪ್ರತಿ ಹಳ್ಳಿಗೆ ಪ್ರತಿಯೊಬ್ಬರಿಗೆ ನೀರು ಸಿಗ್ಬೇಕಂಬುದೇ ಎಲ್ಲ ಇದು. ಯಾಕಂದ್ರೆ ನೀರಿಲ್ಲದ್ರೆ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಸಿಗ್ಬೇಕು. ಇದು ಜಿಲ್ಲಾಡಳಿತ TB ಬೋರ್ಡ್ನ್ಯಾರು ಏನು ಮಾಡಬೇಕು, ನೀರು ಸರಿಯಾಗಿ ಒದಗಿಸ್ಬೇಕು. ಹೆಚ್ಚು ಇರದಂಗೆ ನೀರು TMCನಾಗ ಉಳಿಸಿ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಂಬ ನನ್ನ ಆಗ್ರಹ. ಇನ್ನೇನು ಎಲ್ಲ ಪ್ರತಿ ಹಳ್ಳಿಗಳಿಗೂ ಕೂಡ ನೀರು ಉಳಿಸಿ ಮತ್ತು ಜನರಿಗೆ ಕೊಡಬೇಕಂತಂದೇಳಿ ಒತ್ತಾಯ ಮಾಡ್ತಿದ್ದಾರೆ. ಇನ್ನೂ 2 ತಿಂಗಳ ಕಾಲ 20 TMCಯಲ್ಲಿ ಕೂಡ ನಾವು ಕಳೆಯುವಂಥದ್ದು. ಹಾಗಾಗಿ ಇದನ್ನು ಮಿತ ಬಳಕೆ ಮಾಡಿ ಇವತ್ತು ಕುಡಿ ನೀರಿಗೆ ವ್ಯವಸ್ಥೆ ಮಾಡಬೇಕಂತಂದೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಭೀಮರಾಜ್, RMAX ಕನ್ನಡ ನ್ಯೂಸ್.